ಬಳಿಗ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲೂ ಕೂಡ ಗಣೇಶನ ಹಬ್ಬವನ್ನು ಆಚರಿಸಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ ದರ್ಶನ್ ಅವರಿಗೆ. ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಅವರಿಗಿಲ್ಲ ಗಣೇಶನ ದರ್ಶನ. ಬಳ್ಳಾರಿ ಜೈಲು ಸಭಾಂಗಣದಲ್ಲಿ ಗಣೇಶನ ಮೂರ್ತಿಯನ್ನು ಕೂರಿಸಲಾಗುತ್ತೆ. ಕೈದಿಗಳು, ವಿಚಾರಣಾಧೀನ ಕೈದಿಗಳು ಈ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗ್ತಾರೆ. ಬಟ್ ವಿಶೇಷ ಬ್ಯಾರಕ್ನಲ್ಲಿರುವಂತಹ ದರ್ಶನ್ಗೆ ಈ ಅವಕಾಶ ಇಲ್ಲ. 9 ಬ್ಯಾರಕ್ನಲ್ಲಿರುವಂತಹ ಎಲ್ಲಾ ಕೈದಿಗಳು ಕೂಡ ಗಣೇಶನ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿರುವ ಕಾರಣ ದರ್ಶನ್ಗೆ ಈ ಬಾರಿ ಗಣೇಶನ ದರ್ಶನ ಇಲ್ಲ. ಕೈದಿಗಳಿಗೆ ಸಿಗಲಿದೆ ಮೋದಕ, ಬೆಲ್ಲದ ಕಡುಬು, ರವೆ ಪಾಯಸದ ಸಿಹಿ. ದರ್ಶನ್ಗೂ ಸಿಗುತ್ತೆ, ಬಟ್ ಎಲ್ಲರಂತೆ ಭಾಗಿಯಾಗೋದಕ್ಕೆ, ಎಲ್ಲರಂತೆ ಮಿಂಗಲ್ ಆಗೋದಕ್ಕೆ ಅವಕಾಶ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ನೋಡಿ, ದುಡ್ಡಿದ್ರೆ, ಸ್ಟಾರ್ಡಮ್ ಇದ್ರೆ, ಇನ್ಫ್ಲೂಯೆನ್ಸ್ ಇದ್ರೆ ಏನು ಬೇಕಾದರೂ ಮಾಡಬಹುದು ಅನ್ನುವಂತಹ ದರ್ಶನ್ ಅವರ ದೌಲತ್ತಿಗೆ ಈ ಮೂಲಕ ಮತ್ತೊಂದು ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಅಮರೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮರೇಶ್, ದರ್ಶನ್ ಅವರಿಗೆ ಇವತ್ತು ಗಣೇಶ ಚತುರ್ಥಿಯಲ್ಲಿ ಈ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶವನ್ನು ಕೊಡಲ್ವಾ, ಹೇಗೆ ಅಂತ? ಖಂಡಿತ ಪ್ರೇಮ್ ಕುಮಾರ್, ಅಂದ್ರೆ 11 ಗಂಟೆ ನಂತರದಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಗಣೇಶ ಮೂರ್ತಿಯನ್ನು ಕೂಡಿಸಲಾಗುತ್ತೆ. ಅದ್ರ ಜೊತೆಗೆ ಬಳ್ಳಾರಿ ಸೆಂಟ್ರಲ್ ಜೈಲಿರುವಂತಹ 380 ಕೈದಿಗಳು ಗಣೇಶ ಹಬ್ಬದಲ್ಲಿ ಅಂದ್ರೆ ಗಣೇಶನ ಕೂಡಿಸ್ತಕ್ಕಂಥ ಸಂಭ್ರಮ ಏನಿದೆ ಅದರಲ್ಲಿ ಭಾಗಿಯಾಗ್ತಾರೆ. ಅದ್ರ ಜೊತೆಗೆ ಇಡೀ ಬಳ್ಳಾರಿ ಸೆಂಟ್ರಲ್ ಜೈಲಿನ ಒಳಗಡೆ ಗಣೇಶನ ಕೂಡಿಸ್ತಕ್ಕಂಥ ಪ್ರದೇಶದಲ್ಲಿ ಎಲ್ಲೆಲ್ಲಿಯೂ ಸಹಿತ ಈಗಾಗಲೇ ತಳಿರು ತೋರಣಗಳಿಂದ ಈಗಾಗಲೇ ಶೃಂಗಾರವನ್ನು ಕೂಡ ಮಾಡಲಾಗಿದೆ. ಆದ್ರೆ ವಿಶೇಷ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಇರ್ತಕ್ಕಂಥ ದರ್ಶನ್ ಅವರು ಮಾತ್ರ ಈ ಒಂದು ಗಣೇಶನ ಸಂಭ್ರಮಾಚರಣೆ ಹಬ್ಬದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದರ್ಶನ್ ಅವ್ರನ್ನ ಇರಿಸಿರುವಂತದ್ದು ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ. ಅದ್ರ ಜೊತೆಗೆ ದರ್ಶನ್ ಅವರ ಜೊತೆಯಾಗಿ ಇನ್ನು ಅಂದ್ರೆ 15 ಸೆಲ್ಗಳೇನಿದೆ ಅದರಲ್ಲಿ ಇನ್ನು 3 ಜನ ನಟೋರಿಯಸ್ಗಳು ಕೂಡ ಇದ್ದಾರೆ. ಅವ್ರಿಗೂ ಸಹಿತ ಒಂದು ಗಣೇಶನ ಹಬ್ಬದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಪ್ರಮುಖವಾಗಿ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಇಡುವಂತದ್ದು ಭದ್ರತೆಗೋಸ್ಕರ ಅವರು ಇತರೆ ಕೈದಿಗಳ ಜೊತೆಗೆ ಬೆರಿಬಾರದು ಅನ್ನುವಂತ ಕಾರಣಕ್ಕಾಗಿ ಈಗ ದರ್ಶನ್ ಅವರು ಸಹಿತ ಇವತ್ತಿನ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಗಣೇಶ ಹಬ್ಬ ನಡೀತೆ, ಅದರಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನ 9 ಬ್ಯಾರಕ್ಗಳಿರುವಂತಹ 380 ಕೈದಿಗಳಿಂದ ಅವರೆಲ್ಲರೂ ಸಹಿತ ಗಣೇಶ ಹಬ್ಬದಲ್ಲಿ ಭಾಗಿಯಾಗ್ತಾರೆ. ಮತ್ತೊಂದು ಕಡೆಗೆ ಗಣೇಶನ ಮೂರ್ತಿ ಕೂಡಿಸಿದ ಸಂದರ್ಭದಲ್ಲಿ ಹಬ್ಬದಲ್ಲಿ ಮಾಡ್ತಕ್ಕಂಥ ತಿಂಡಿ ತಿನಿಸುಗಳೆಲ್ಲವನ್ನೂ ಸಹಿತ ಮಾಡ್ತಾರೆ. ಅದನ್ನ ಕೈದಿಗಳಿಗೂ ಕೊಡ್ತಾರೆ, ಅದ್ರ ಜೊತೆಗೆ ದರ್ಶನ್ ಅವ್ರಿಗೂ ಕೂಡ ಕೊಡ್ತಾರೆ. ಆದ್ರೆ ವಿಶೇಷವಾಗಿ ದರ್ಶನ್ ಅವರು ಒಂದ್ ವೇಳೆ ಜೈಲಲ್ಲಿ ಇರದೆ ಹೊರಗಡೆ ಇದ್ದಿದ್ರೆ ಗಣೇಶ ಹಬ್ಬದಲ್ಲಿ ಭಾಗಿಯಾಗ್ತಿದ್ರು. ಬಹುಶಃ ಬಳ್ಳಾರಿ ಸೆಂಟ್ರಲ್ ಜೈಲ್ ಹೊರತುಪಡಿಸಿ ಪರಪ್ಪನ ಅಗ್ರಹಾರದಲ್ಲಿದ್ರೆ ಬಹುಶಃ ಭಾಗಿಯಾಗಬಹುದಾಗಿತ್ತೇನೋ ಗೊತ್ತಿಲ್ಲ. ಆದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಮಾತ್ರ ಆ ರೀತಿ ಅವಕಾಶ ಇಲ್ಲ. ಯಾಕಂದ್ರೆ ದರ್ಶನ್ ಅವ್ರನ್ನ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಇಡಲಾಗಿದೆ. ಭದ್ರತೆಯ ಕಾರಣಕ್ಕೋಸ್ಕರ ದರ್ಶನ್ ಅವರಿಗೆ ಇದೀಗ ಗಣೇಶನ ಹಬ್ಬದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನ ಜೈಲಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.